ಕ್ಲಿನಿಕ್, ಆಯುರ್ವೇದ ಸ್ಪೆಷಾಲಿಟಿ, ಸ್ಕಿನ್ ಆ್ಯಂಡ್ ಹೇರ್, ಸ್ಪೈನ್ ಆ್ಯಂಡ್ ಪೇನ್ ಈ ರೀತಿಯಾದ ಒಂದು ಆರೋಗ್ಯ ತಪಾಸಣಾ ಚಿಕಿತ್ಸಾಲಯದ ಕೇಂದ್ರವನ್ನು ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಮಾರ್ಗದರ್ಶನ ನೀಡುತ್ತಿರುವಂತಹ, ಅದರಲ್ಲೂ ಬಹಳ ಮುಖ್ಯವಾಗಿ ನಾನು ಯಾವುದೇ ಕೆಲಸ ಕಾರ್ಯಗಳು ಕೂಡ ಇದ್ರೂ ಕೂಡ ನಮ್ಮ ಜನ ವ್ಯಾಯಾತಂಗದವರು ವ್ಯಾಯಾತಂಗದ ಅಂತ ಹೇಳಿದ್ರೆ ಬಹಳ ಕೆಲವರು ಕೈಗುಣ ಅಂತ ಇದೆ. ಅವರು ಯಾವುದೇ ಒಂದು ಅದು ವ್ಯಾಪಾರ ಉದ್ಯಮ ಆಗಿರ್ಬೋದು, ಇನ್ನಿತರ ಸಂಘ ಸಂಸ್ಥೆಗಳಾಗಿರ್ಬೋದು, ಬಂದು ಅಲ್ಲೊಂದು ಮಾತನ್ನ ಯುವ ಮಾಡಿ ನಮ್ಗೆ ಹೇಳಿದ್ರೆ ಅದು ಯಶಸ್ಸು ಆಗುವಂಥದ್ದು ಖಂಡಿತ. ಆ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಪಂಡಿತ್ ಮೊಹಮ್ಮದ್ ಇವರ ಮಗ ಡಾಕ್ಟರ್ ಜೈನುದ್ದೀನ್ ಮತ್ತು ಸೊಸೆ ಡಾಕ್ಟರ್ ಸಲೀಮಾಟಿ ಇವರು ಇವತ್ತು ಪ್ರಾರಂಭಿಸಿದಂತಹ ಈ ಒಂದು ಮಿಡ್ ಟರ್ಮ್ ಕ್ಲಿನಿಕ್ ಯಶಸ್ವಿ ಆಗುವುದರಲ್ಲಿ ಯಾವುದೇ ರೀತಿ ಸಂದೇಹವಿಲ್ಲ. ಯಾಕೆಂತ ಹೇಳಿದ್ರೆ ಒಳ್ಳೆಯ ಒಬ್ರು ಬಂದು ಅದನ್ನ ಉದ್ಘಾಟನೆ ಮಾಡಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ನಾವು ಇಷ್ಟೇ ಇಲ್ಲಿ ಇರತಕ್ಕಂತ ಸಾರ್ವಜನಿಕ ಬಂಧುಗಳಿಗೆ ವಿನಂತಿಯನ್ನ ಮಾಡ್ತೇವೆ, ಈ ಒಂದು ಮಿಡ್ ಟರ್ಮ್ ಕ್ಲಿನಿಕ್ ಏನಿದೆ ಇದರ ಸದುಪಯೋಗವನ್ನು ಪಡೆದುಕೊಂಡು ಹೊರಗಡೆ ಹೋಗಿ ನೋಡಿದಾಗ ಬಹಳ ಖುಷಿ ಆಯ್ತು. ಬಹಳಷ್ಟು ಜನ ಅತಿಥಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಎಲ್ಲರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ ಆ ಒಂದು ಕ್ಲಿನಿಕ್ ನಲ್ಲಿ ಹೊರಗಡೆ ಹೋಗಿ ನೋಡಿದಾಗ ಒಳ್ಳೆಯ ಒಂದು ರಾಯಲ್ ಸಿಸ್ಟಮ್ ಅಲ್ಲಿ ಎಲ್ಲವನ್ನು ಕೂಡ ಮಾಡಿದ್ದಾರೆ. ನಿಜವಾಗಿಯೂ ಕೂಡ ಈ ಭಾಗದ ಜನರನ್ನ ಅದನ್ನ ಸದುಪಯೋಗಿಸಿಕೊಳ್ಬೇಕು ಅಂತ ನಾವು ವಿನಂತಿಯನ್ನ ಮಾಡುತ್ತಾ, ಈ ಒಂದು ಆರೋಗ್ಯ ಕೇಂದ್ರಕ್ಕೆ ಬಂದಿರ್ತಕ್ಕ ಅದರಲ್ಲೂ ಕೂಡ ಆಯುರ್ವೇದಿಕ್ ಸಂಬಂಧಪಟ್ಟಂತೆ ನಮ್ಮ ಊರಿನಲ್ಲಿ ನಮ್ಮ ಹರೇಕಲ ಅಲ್ಲಿ ಒಂದು ಶ್ರೀರಾಮಕೃಷ್ಣ ಪ್ರೌಢಶಾಲೆ ಅಂತ ಇದೆ, ಅದರ ಮುಂಭಾಗದಲ್ಲಿ ಬೈಚೇರ್ ಅಂತ ಇದೆ. ನಾವು ಅವರ ಹೆಸರು ಹೇಳುದಿಲ್ಲ, ಬೈಚೇರ್ ಅಂತ. ನಾವು ಚಿಕ್ಕಂದಿರುವಾಗ ಬೈಚೇರ್ ನಡೆಗೆ ಹೋಗಿ ಅಂತ ಹೇಳಿದ್ರೆ ಯಾವುದೇ ರೋಗ ರುಜಿನ ಬಂದರೂ ಕೂಡ ಅಲ್ಲಿಗೆ ಓಡುವಂಥದ್ದು. ಆದ್ರಿಂದ ಈ ರೀತಿಯಾದ ಒಂದು ಆಯುರ್ವೇದಿಕ್ ಒಂದು ಸಂಸ್ಥೆ ಇರತಕ್ಕಂತ ಒಂದು ಮೂಲತನವನ್ನು ಇಟ್ಕೊಂಡು ಈ ಒಂದು ಮಿಡ್ ಟರ್ಮ್ ಕ್ಲಿನಿಕ್ ಕೆಲಸ ಕಾರ್ಯವನ್ನು ಮಾಡುವಂಥದ್ದು ಬಹಳ ಸಂತೋಷದ ವಿಚಾರ. ಯಾವುದೇ ರೋಗ ರುಜಿನಕ್ಕೆ ಈ ರೀತಿಯಾದ ನಾವು ಟ್ರೀಟ್ಮೆಂಟ್ ತಗೊಂಡಾಗ ಅದು ಬುಡ ಸಮೇತ ಹೋಗ್ತದೆ ಅಂತ ನಮ್ಮ ಹಿರಿಯರ ನಂಬಿಕೆ. ಆದ್ರಿಂದ ಈ ಒಂದು ಡಾಕ್ಟರ್ಸ್ಗಳು ಏನು ಇವತ್ತು ಪ್ರಾರಂಭಿಸಿದ್ದಾರೆ, ಈ ಒಂದು ಉದ್ದಿಮೆ ಯಶಸ್ವಿಯಾಗಿ ಈ ಭಾಗದ ಎಲ್ಲ ಜನರ ಆರೋಗ್ಯವನ್ನ ಕಾಪಾಡುವ ದೃಷ್ಟಿಯಲ್ಲಿ ಅವರ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ತಮ್ಮ ಕೆಲಸವನ್ನ ಮಾಡಿ ಈ ರೀತಿಯಲ್ಲಿ ಈ ಒಂದು ಮಿಡ್ ಟರ್ಮ್ ಕ್ಲಿನಿಕ್ ಇನ್ನಷ್ಟು ಅದರ ರಾಜ್ಯನ ಮಾಡತಕ್ಕಂತ ಒಂದು ಸೌಭಾಗ್ಯವು ಕೂಡ ದೇವರವರಿಗೆ ಕರುಣಿಸಲಿ ಅಂತ ನಾನು ಬರ್ತಕ್ಕಂಥ ಎಲ್ಲ ದೇವತೆಯನ್ನು ಪ್ರಾರ್ಥನೆ ಮಾಡ್ತೇನೆ. ಈ ಭಾಗದ ಎಲ್ಲ ನಾಗರಿಕ ಬಂಧುಗಳು ಬಂದು ಇದರ ಸದುಪಯೋಗವನ್ನು ಪಡಿಸಿಕೊಂಡು ತಮ್ಮ ಆರೋಗ್ಯವನ್ನ ಕಾಪಾಡಿದಾಗ ಒಂದು ಸುಂದರವಾದ ಆರೋಗ್ಯಪೂರ್ಣವಾದ ಸಮಾಜವು ಕೂಡ ನಿರ್ಮಾಣ ಆಗಿದೆ ಸಾಧ್ಯ ಅಂತ ಹೇಳುತ್ತಾ, ಯಾರೆಲ್ಲ ಇವತ್ತು ಗಣ್ಯರು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನಮ್ಮ ಜೊತೆ ಉದ್ಘಾಟನೆ ಮಾಡಲಿಕ್ಕೆ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಅಭಿನಂದನೆ ಸಲ್ಲಿಸುತ್ತಾ, ಬಹಳಷ್ಟು ಜನ ಈ ಭಾಗದ ಜನರು ಎಲ್ಲ ನಮ್ಮವರೇ ಎಲ್ಲ ಬಂದು ಸೇರಿದ್ದೀರಿ, ನಿಮಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಈ ಒಂದು ಮಿಡ್ ಟರ್ಮ್ ಕ್ಲಿನಿಕ್ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸವನ್ನ ಮಾಡುವುದಕ್ಕೆ ನಾವೆಲ್ಲರೂ ಕೂಡ ಅವರ ಜೊತೆ ಸಹಕರಿಸೋಣ ಅಂತ ಹೇಳುತ್ತಾ, ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ವ್ಯವಸ್ಥಾಪಕ ನಿರ್ದೇಶಕರಿಗೆ, ಇದರ ಮಾಲೀಕರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಈ ಒಂದು ಕ್ಲಿನಿಕ್ ಯಶಸ್ವಿಯಾಗಿ ಭಾಗದಲ್ಲಿ ತನ್ನ ವ್ಯವಹಾರವನ್ನು ಮಾಡಲಿ ಅಂತ ಹೇಳಿ ದೇವರ ಮತ್ತೊಮ್ಮೆ ಪ್ರಾರ್ಥನೆ ಮಾಡುತ್ತಾ ನಮ್ಮ ಮಾತುಗಳನ್ನು